ರಾಜ್ಯಾದ್ಯಂತ ಬಾಣಂತಿಯರ ಸಾವಿಗೆ ಪ್ರಮುಖವಾದಂತಹ ಕಾರಣ ಏನು ಅನ್ನುವಂತಹ ವರದಿ ಬಂದಿದೆ. ಬೆಚ್ಚಿ ಬೀಳಿಸುವಂತಹ ವರದಿ. ಕಳಪೆ ಗುಣಮಟ್ಟದ ಗ್ಲೂಕೋಸ್ನಿಂದಾಗಿ ಬಾಣಂತಿಯರ ಸಾವಾಗ್ತಾ ಇದೆ. ಗ್ಲೂಕೋಸ್ನ ಬಾಟಲ್ ನೋಡ್ತಾ ಇದ್ದೀರಾ. ಗ್ಲೂಕೋಸ್ ಬಾಟಲ್ ಅಲ್ಲಿ ಫಂಗಸ್ ಬೆಳೆದುಕೊಟ್ಟಿದೆ. ಇಂತಹ ಒಂದು ಗ್ಲೂಕೋಸ್ ಅನ್ನ ಕೊಟ್ಟಿದ್ದೆ ಆದ್ರೆ ಈಗ ತಾನೇ ಡಾಕ್ಟರ್ ಹೇಳ್ತಾ ಇದ್ರು, ಸ್ತ್ರೀರೋಗ ತಜ್ಞರು ಚಂದ್ರಿಕಾ ಅವರು ಹೇಳ್ತಾ ಇದ್ರು, ಬಹು ಅಂಗಾಂಗ ವೈಫಲ್ಯ ಸಹ ಆಗುತ್ತೆ. ಯಾಕಂದ್ರೆ ಈ ಗ್ಲೂಕೋಸ್ ನಮ್ಮ ದೇಹದ ರಕ್ತದೊಳಗಿಂದ ಹೋಗಿ ಎಲ್ಲ ಅಂಗಾಂಗಗಳಿಗೂ ಸಹ ಪೂರೈಕೆ ಆಗೋದ್ರಿಂದಾಗಿ ಎಲ್ಲ ಅಂಗಾಂಗಗಳಿಗೂ ಸಹ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ, ಹೀಗಾಗಿನೇ ಬಾಣಂತಿಯರ ಸಾವಾಗಿದೆ ರಾಜ್ಯದಲ್ಲಿ. ಹಾಗಾದ್ರೆ ಔಷಧ ಸರಬರಾಜು ಮಂಡಳಿ ಏನ್ ಮಾಡ್ತಾ ಇದೆ? ಯಾವ ರೀತಿಯಾಗಿ ಹಾಗಾದ್ರೆ ಈ ಗ್ಲೂಕೋಸ್ ಅನ್ನ ಸರಬರಾಜು ಮಾಡ್ಕೊಳ್ತಾ ಇದ್ದಾರೆ? ಕಳೆದ ಮಾರ್ಚ್ ನಲ್ಲೇ ಇದನ್ನ ಸರಬರಾಜು ಮಾಡಬಾರದು ಅಂತ ಬ್ಯಾನ್ ಮಾಡಿದ್ರು. ಮತ್ತೆ ಹೇಗೆ ಪಶ್ಚಿಮ ಬಂಗಾಳದಿಂದ ಈ ಗ್ಲೂಕೋಸ್ ಬಂತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈಗೇನೋ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಬಾಣಂತಿಯರ ಸಾವಿನ ಹೊಣೆಯನ್ನ ಯಾರು ಹೊತ್ಕೋಬೇಕು? ಹಾಗಾದ್ರೆ ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಾಗತ್ತೆ. ಸದ್ಯಕ್ಕಂತೂ ಈಗ ಔಷಧ ಸರಬರಾಜು ನಿಗಮ ಒಂದು ಆದೇಶವನ್ನ ಹೊರಡಿಸಿದೆ. ಒಂದು ಬ್ಯಾಚ್ ನ ಗ್ಲೂಕೋಸ್ ಅನ್ನ ಸ್ಥಗಿತ ಮಾಡಬೇಕು ಅಂತ. ಯಾವ ಬಾಟ್ಲಲ್ಲಿ ಈ ರೀತಿ ಫಂಗಸ್ ಬಂದಿದೆ, ಈ ಬ್ಯಾಚ್ ಅನ್ನ ಸ್ಥಗಿತ ಮಾಡಬೇಕು ಅಂತ ಹೇಳಿ. ಆದ್ರೆ ಕ್ರಮ ಆಗಬೇಕಾಗತ್ತೆ. ಯಾರು ತರಿಸ್ಕೊಂಡ್ರು, ಯಾರು ಪರ್ಮಿಷನ್ ಕೊಟ್ರು ಅನ್ನೋದ್ರ ಬಗ್ಗೆ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊದಲಿಗೆ ವರದಿಯನ್ನ ಪ್ರಸಾರ ಮಾಡಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಇದಕ್ಕೆ ಅಲ್ಲಿ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತ ತನಿಖೆಗೂ ಕೂಡ ಕೊಡಲಾಗಿತ್ತು. ತನಿಖಾ ವರದಿ ಬಂದಿದೆ. ಆ ವರದಿಯಲ್ಲಿ ಸ್ಫೋಟಕ ಸಂಗತಿ ತಿಳಿದು ಬರ್ತಾ ಇರೋದೇನಂದ್ರೆ, ಕಳಪೆ ಗ್ಲೂಕೋಸ್ ಅನ್ನ ಬಾಣಂತಿಯರಿಗೆ ಪೂರೈಕೆ ಮಾಡಿದ್ದೆ ಬಾಣಂತಿಯರ ಸಾವಿಗೆ ಪ್ರಮುಖ ಕಾರಣ ಅಂತ ರಾಜ್ಯದಾದ್ಯಂತ ಭಯ ಮೂಡಿಸ್ತಾ ಇದೆ. ಇದು ಬಳ್ಳಾರಿಯಲ್ಲಿ 4, ಪಾವಗಡದಲ್ಲಿ 3, ಸಿಂಧನೂರಿನಲ್ಲಿ 3, ರಾಮದುರ್ಗದಲ್ಲಿ ಓರ್ವ ಬಾಣಂತಿ ಇಲ್ಲಿವರೆಗೂ ಮೃತಪಟ್ಟಿದ್ದಾರೆ. ರಾಜ್ಯಾದ್ಯಂತ ಒಟ್ಟು 11 ಬಾಣಂತಿಯರ ಸಾವಾಗಿದೆ. ಈ ಕಳಪೆ ಗ್ಲೂಕೋಸ್ ಪೂರೈಕೆ ಮಾಡೋದ್ರಿಂದ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ. ಅದುವೇ ಸಾವಿಗೆ ಪ್ರಮುಖ ಕಾರಣ ಅಂತ ಕೂಡ ಈಗ ವರದಿಯಲ್ಲಿ ತಿಳಿದು ಬರ್ತಾ ಇದೆ. ಮಾರ್ಚ್ನಲ್ಲೇ ಈ ಬಗ್ಗೆ ವರದಿ ಬಂದಿದೆ. ಆದರೆ ಇಲ್ಲಿವರೆಗೂ ಕೂಡ ಅದರ ಸಪ್ಲೈ ನಿಂತಿಲ್ಲ. ಇದು ಈಗ ಪ್ರಮುಖ ಪ್ರಶ್ನೆ. ಸಾವಾಗಬೇಕಾ? ಇಂತಹ ಕಳಪೆ ಗ್ಲೂಕೋಸ್ ಅನ್ನ ನಿಲ್ಲಿಸೋದಿಕ್ಕೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯದ ಜನ ಈಗ ಕೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.